ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈಗಾಗಲೇ ಕಾಲ್ ಫಾರ್ ಆಗಿರುವಂತಹ HSTR ಮತ್ತು GPSTR, ಅದರ ಜೊತೆಗೆ PSTR ಈ ಏನು ಎಕ್ಸಾಮ್ಗಳಿಗೆ ಕಾಲ್ ಫಾರ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ಸ್ಪೆಷಲಿ GPSTR ಮತ್ತು HSTRಗೆ ರಿಲೇಟೆಡ್ ಆಗಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳನ್ನು ಈಗ ನೀವು ನಮ್ಮ ಚಾನಲ್ನಲ್ಲಿ ನೋಡ್ಬೋದಾಗಿದೆ. ಇದರ ಜೊತೆಯಲ್ಲಿ ಸಮಾಜ ವಿಜ್ಞಾನದ ಈ ಒಂದು ವಿಡಿಯೋದಲ್ಲಿ ನಾವು 10 ಬಹು ಆಯ್ಕೆಯ ಅನ್ವಯಿಕ ಪ್ರಶ್ನೆಗಳನ್ನು ನೋಡ್ತಾ ಇದ್ದೇವೆ. ಅಂದರೆ ಕ್ವಶನ್ಗಳು ನಾರ್ಮಲ್ ಕ್ವಶನ್ಗಳಲ್ಲ, ಅಪ್ಲೈಡ್ ಕ್ವಶನ್ಗಳು ಇರುವಂಥದ್ದು. ಒಂದು ಕ್ವಶನ್ನಲ್ಲಿ 4 ಕ್ವಶನ್ಗಳನ್ನ ಕೇಳುವಂತಹ ರೀತಿಯ ಕ್ವಶನ್ಗಳು ಇರ್ತವೆ. ಅದರ ಜೊತೆಗೆ ಸ್ವಲ್ಪ ಟ್ವಿಸ್ಟ್ ಆಗಿ ಸ್ವಲ್ಪ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳುವಂಥದ್ದು, ಡೈರೆಕ್ಟ್ ಆಗಿ ಉತ್ತರಗಳು ಕಾಣುವಂಥ ಪ್ರಶ್ನೆಗಳನ್ನು ಕೇಳದೇ ಇರುವಂತಹ ಪ್ರಶ್ನೆಗಳು ಈ ಒಂದು ವಿಡಿಯೋಸ್ಗಳಲ್ಲಿ ನಾವು ನೋಡ್ತಾ ಹೋಗ್ಬೋದು. ಆ ಕ್ವಶನ್ 4 ಆಪ್ಷನ್, ಅದಕ್ಕೆ ರಿಲೇಟೆಡ್ ಆದಂತಹ ಒಂದಿಷ್ಟು ಇನ್ಫಾರ್ಮೇಷನ್ಗಳು ಒಂದೇ ವಿಡಿಯೋದಲ್ಲಿ ಸಿಗೋದ್ರಿಂದ ಆ ಒಂದು ಕ್ವಶನ್ಗೆ ಸಂಬಂಧಪಟ್ಟಂತಹ ಅಥವಾ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಕ್ವಶನ್ಗಳಿಗೂ ಅಥವಾ ಯಾವುದೇ ರೀತಿಯಾದಂತಹ ಕ್ವಶನ್ಗಳು ಬಂದರೂ ಅದನ್ನು ಉತ್ತರ ಮಾಡಲಿಕ್ಕೆ ಅಥವಾ ಉತ್ತರವನ್ನು ಕಂಡುಹಿಡಿಯಲಿಕ್ಕೆ ಆಗಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಇರುವಂಥದ್ದು. 6ರಿಂದ 10ನೇ ತರಗತಿಯವರೆಗಿನ ಸಮಾಜ ವಿಜ್ಞಾನ SS ಬುಕ್ನಲ್ಲಿ ಇರುವಂತಹ ಮೇನ್ ಆಗಿ ಇರುವಂತಹ ಪ್ರಶ್ನೆಗಳನ್ನು ಇಲ್ಲಿ ನಾವು ತೆಗೆದುಕೊಂಡು ಮಾಡುವಂಥದ್ದು. ಕ್ವಶನ್ಗಳೇನು MCQ ಮಾದರಿಯಲ್ಲಿ ಇರುವಂಥದ್ದು, ಅಂದರೆ ಆನ್ಸರ್ಗಳು ನಮ್ಮ ಕಣ್ಣು ಮುಂದೆನೇ ಕಾಣ್ತಾ ಇರ್ತವೆ. ಬಟ್ 4 ಆನ್ಸರ್ಗಳನ್ನು ಕೊಟ್ಟಿರೋದ್ರಿಂದ 4ರಲ್ಲಿ ಯಾವುದು ಸರಿ ಅನ್ನುವಂಥದ್ದನ್ನು ಆಯ್ಕೆ ಮಾಡುವುದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಗಳಾಗುತ್ತೆ. ಸೊ ನಮಗೆ ಟಾಪಿಕ್ಗಳು, ಕಾನ್ಸೆಪ್ಟ್ಗಳು ಸರಿಯಾಗಿ ಗೊತ್ತಿದ್ದರೆ ಅವುಗಳನ್ನ ಈಸಿಯಾಗಿ ಕಂಡುಹಿಡಿಯಬಹುದು. ಆ ಕಾರಣಕ್ಕಾಗಿ ಈ ರೀತಿಯಾದಂತಹ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಚಾನಲ್ ವಿ ಲರ್ನ್ ಟುಗೆದರ್ನಲ್ಲಿ 1 ಮಾರ್ಕ್ಸ್ನ ಮಹಾಸಂಚಿಕೆಗಳು ಅಪ್ಲೋಡ್ ಆಗಿದ್ದಾವೆ. 6, 7, 8, 9, 10ರ 1 ಮಾರ್ಕ್ಸ್ನ ಮಹಾಸಂಚಿಕೆಗಳು ಆಲ್ರೆಡಿ ಇರುವಂಥದ್ದು. ಅದ್ರ ಜೊತೆಗೆ MCQ ಸೀರೀಸ್ಗಳು ಬಹಳಷ್ಟಿದ್ದಾವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿರುವಂಥವಿದ್ದಾವೆ. ಹಾಗೆ ಸೈಕಾಲಜಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳು ಸಹ ಬಹಳಷ್ಟು ಇರುವಂಥದ್ದು. ಒಂದು ಸಲ ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ನೀವು ಅವುಗಳನ್ನ ನೋಡಿದ್ರೆ ನಿಮ್ಮ ಸ್ಟಡೀಸ್ಗಳಿಗೆ ಅವು ಸಹ ಹೆಲ್ಪ್ಫುಲ್ ಆಗ್ಬೋದು. ಈಗೇನು ಹೊಸದಾಗಿ ಬರುವಂತಹ ಕ್ವಶನ್ಗಳು, ಅಂದರೆ ಈಗ ಹೊಸದಾಗಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ಸಹ ಅನ್ವಯಿಕ ಮಾದರಿಯ ಪ್ರಶ್ನೆಗಳಿರ್ತವೆ. ಅದರ ಜೊತೆಯಲ್ಲಿ ಹೆಚ್ಚು ಎಕ್ಸಾಮ್ನ ಫೋಕಸ್ ಮಾಡಿ ಇನ್ನೇನು 1-2 ತಿಂಗಳಿನಲ್ಲಿ ಇರುವಂತಹ ಎಕ್ಸಾಮ್ಗಳನ್ನ ಆದಷ್ಟು ವಿಷಯಗಳನ್ನ ಕವರ್ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ. ಅದಕ್ಕೂ ಮೊದಲು ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಈಗ ನೀವು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಇದರಿಂದ ನಮ್ಮ ನೋಟಿಫಿಕೇಷನ್ಗಳು ನಿಮಗೆ ಆಗಲೇ ಶೋ ಆಗುತ್ತೆ ಅನ್ನುವಂಥದ್ದು. ಫಸ್ಟ್ ಕ್ವಶನ್ ಏನಿದೆ ಅನ್ನೋದನ್ನು ನೋಡೋಣ. ಅದರಲ್ಲಿ ಮೆಸೊಪೊಟೇಮಿಯಾ ನಾಗರಿಕತೆಯ ಜಿಗ್ಗುರಾತ್ ಎಂದರೆ? ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಜಿಗ್ಗುರಾತ್ ಅಂತಂದರೆ ಏನನ್ನು ಕರಿತಾ ಇದ್ರು? ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಕೋಟೆಗಳು. ಆಪ್ಷನ್ ಬಿ, ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಆರಾಧನಾ ಸ್ಥಳಗಳು. ಆಪ್ಷನ್ ಸಿ, ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಮನೆಗಳು. ಹಾಗೆ ಆಪ್ಷನ್ ಡಿ, ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಅರಮನೆಗಳು. ಜಿಗ್ಗುರಾತ್ ಅಂತ ಹೇಳಿ ಯಾವುದನ್ನ ಕರಿತಾ ಇದ್ರು ಅನ್ನುವಂಥದ್ದು. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಕೃತಕವಾದ ಬೆಟ್ಟಗಳನ್ನು ಕಟ್ಟಿ ಅದರ ಮೇಲೆ ನಿರ್ಮಿಸಿದ ಆರಾಧನಾ ಸ್ಥಳಗಳು. ಎಕ್ಸಾಂಪಲ್ ನಾವು ದೇವಾಲಯಗಳು ಅಂತ ಹೇಳಿ ಹೇಳ್ಬೋದು. ದೇವಾಲಯಗಳನ್ನು ಅವರು ಜಿಗ್ಗುರಾತ್ ಅಂತ ಹೇಳಿ ಕರಿತಾ ಇದ್ರು. ಇಲ್ಲಿ ಕೆಳಗಡೆ ಒಂದು ಚಿತ್ರ ಇದೆ, ಜಿಗ್ಗುರಾತ್ನ ಚಿತ್ರ. ಇದು ಅವರ ಒಂದು ಆರಾಧನಾ ಸ್ಥಳ ಆಗಿದೆ. ಇದು ಈ ಜಿಗ್ಗುರಾತ್ ಅನ್ನುವಂಥದ್ದು ಈ ಉತ್ತರದ ಒಂದು ಬೆಟ್ಟ ಗುಡ್ಡಗಳ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದಂತಹ ಈ ಮೆಸೊಪೊಟೇಮಿಯಾದಲ್ಲಿ ಸುಮೇರಿಯನ್ ಅನ್ನುವಂತಹ ಒಂದು ಜನಾಂಗ ಮೊದಲು ಈ ಭಾಗಕ್ಕೆ ಬರುತ್ತೆ. ಇವರು ಮುಂಚಿಂದಲೂ ಏನ್ ಮಾಡ್ತಾ ಇದ್ರು, ಬೆಟ್ಟ ಗುಡ್ಡಗಳ ಜಾಗದಲ್ಲಿ ವಾಸ ಮಾಡ್ತಾ ಇದ್ರಿಂದ ಆ ಬೆಟ್ಟ ಗುಡ್ಡಗಳ ಮೇಲ್ಭಾಗದಲ್ಲಿ ತಮ್ಮ ದೇವಾಲಯಗಳನ್ನ ಕಟ್ಕೊಂಡು ವಾಸ ಮಾಡ್ತಾ ಇದ್ರು. ಆದ್ರೆ ಇಲ್ಲೇನಾಯ್ತು, ಸಮತಟ್ಟಾದ ಜಾಗಕ್ಕೆ ಬಂದ್ರು. ಅಲ್ಲಿ ಬಂದಂಥವರು ಬೆಟ್ಟ ಗುಡ್ಡಗಳು ಅವರಿಗೆ ಸಿಗ್ಲಿಲ್ಲ. ಅದಕ್ಕಾಗಿ ಈ ರೀತಿಯಾಗಿ ಕೃತಕವಾಗಿ ಒಂದು ಬೆಟ್ಟ ಗುಡ್ಡಗಳ ಆಕಾರದಲ್ಲಿ ಕಟ್ಟಡವನ್ನ ನಿರ್ಮಾಣವನ್ನ ಮಾಡಿ ಅದರ ಮೇಲ್ಭಾಗದಲ್ಲಿ ತಮ್ಮ ಆರಾಧನಾ ಸ್ಥಳಗಳನ್ನ ಸ್ಥಾಪನೆ ಮಾಡಿಕೊಂಡ್ರು. ಅದಕ್ಕೆ ಏನಂತ ಹೆಸರು ಕೊಟ್ಟವರು? ಜಿಗ್ಗುರಾತ್ ಅನ್ನುವಂತ ಹೆಸರನ್ನ. ಇದಕ್ಕೆ ಜಿಗ್ಗುರಾತ್ ಅನ್ನುವಂತಹ ಹೆಸರನ್ನ ಅವರು ಕೊಟ್ರು. ಈ ಯಹೂದಿಗಳು ಈ ಗೋಪುರವನ್ನ ಬೆಬೆಲ್ ಗೋಪುರ ಅಂತ ಹೇಳಿ ಕರೆದ್ರು. ಯಹೂದಿಗಳು
ಈ ಗೋಪುರವನ್ನು ಬೆಬೆಲ್ ಗೋಪುರ ಅನ್ನುವಂಥ ಹೆಸರಿನಿಂದ ಇದನ್ನು ಕರೆದ್ರು. ಸೊ ಇಲ್ಲಿ ಕ್ವಶನ್ಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ, ಆರಾಧನಾ ಸ್ಥಳಗಳನ್ನು, ಕೃತಕವಾಗಿ ಒಂದು ಬೆಟ್ಟವನ್ನು ನಿರ್ಮಿಸಿ ಅದರ ಮೇಲೆ ಸ್ಥಾಪನೆ ಮಾಡಿಕೊಂಡಂತಹ ಆರಾಧನಾ ಸ್ಥಳಗಳಾಗಿದ್ದಾವೆ. ನೆಕ್ಸ್ಟ್ 2ನೇ ಪ್ರಶ್ನೆ, ಇಂಕಾ ನಾಗರಿಕತೆಯು ಈ ಭಾಗಗಳನ್ನು ಆವರಿಸಿತ್ತು. ಆಪ್ಷನ್ 1 ಪೆರು, ಚಿಲಿ ಮಾತ್ರ. ಆಪ್ಷನ್ ಬಿ ಚಿಲಿ, ಅರ್ಜೆಂಟೈನಾ ಮಾತ್ರ. ಆಪ್ಷನ್ ಸಿ ಪೆರು, ಚಿಲಿ, ಇಕ್ವೆಡಾರ್ ಮಾತ್ರ. ಆಪ್ಷನ್ ಡಿ ಪೆರು, ಚಿಲಿ, ಇಕ್ವೆಡಾರ್ ಮತ್ತು ಅರ್ಜೆಂಟೈನಾ ಮಾತ್ರ ಅನ್ನುವಂಥದ್ದು. ಈ 4 ಆಪ್ಷನ್ಗಳನ್ನ ಕೊಟ್ಟಿದ್ದಾರೆ. ಇಂಕಾ ನಾಗರಿಕತೆ. ಇಂಕಾ ನಾಗರಿಕತೆ ಅನ್ನುವಂಥದ್ದು ಅಮೇರಿಕಾದ ಕೊಲಂಬಿಯಾ ನಾಗರಿಕತೆಗಳು, ಕೊಲಂಬಿಯಾದ ನಾಗರಿಕತೆಗಳು. ಇವು ಇಂಕಾ, ಹಾಗೆ ಆಸ್ಟೆಕ್ ನಾಗರಿಕತೆ ಹಾಗೂ ಅದರ ಜೊತೆಯಲ್ಲಿ ಮಾಯಾ ನಾಗರಿಕತೆ, ಈ 3 ಪ್ರಾಚೀನ ಅಮೇರಿಕಾದ ನಾಗರಿಕತೆಗಳು ಅಂತ ಹೇಳಿ ಕರೆಯುವಂಥದ್ದು. ಸುಮಾರು 15 ಮತ್ತು 16ನೇ ಶತಮಾನದಲ್ಲಿ ಈ ನಾಗರಿಕತೆ, ಇಂಕಾ ನಾಗರಿಕತೆ ಏಳಿಗೆಯನ್ನು ಕಂಡು ಈ ಸಾಮ್ರಾಜ್ಯದ ವ್ಯಾಪ್ತಿ ಪೆರು, ಇಕ್ವೆಡಾರ್, ಚಿಲಿ ಮತ್ತು ಅರ್ಜೆಂಟೈನಾ ಈ ಎಲ್ಲ ಭಾಗಗಳಿಗೂ ಸಹ ಹಬ್ಬಿಕೊಂಡಿತ್ತು. ಆಪ್ಷನ್ ಡಿ ಇದಕ್ಕೆ ಸರಿಯಾದಂತಹ ಉತ್ತರ. ಸುಮಾರು 15-16ನೇ ಶತಮಾನದಲ್ಲಿ ಏಳಿಗೆ ಕಂಡಿತ್ತು. ಈ ಇಂಕಾಗಳ ಪ್ರತಿಭೆಯನ್ನು ನಾವು ಅವರ ಕಲಾ ಆಸಕ್ತಿಗಿಂತಲೂ ಸಂಘಟನಾ ಸಾಮರ್ಥ್ಯದಲ್ಲಿ ಹೆಚ್ಚಾಗಿ ಕಾಣಬಹುದಾಗಿದೆ. ಇವರು ಟಿಟಿಕಾಕಾ ಅನ್ನುವಂತಹ ಒಂದು ಸರೋವರದ ಮೇಲೆ ಅರಮನೆಯನ್ನ ಮತ್ತು ಚಂದ್ರನ ದೇವಾಲಯಗಳನ್ನ ನಿರ್ಮಾಣವನ್ನ ಮಾಡ್ಕೊಳ್ತಾರೆ. ಇದು ಅವರ ಒಂದು ಪ್ರಸಿದ್ಧ ಕಲಾ ಕೇಂದ್ರಗಳು ಅಥವಾ ಪ್ರಸಿದ್ಧ ಕಟ್ಟಡಗಳು ಅಂತ ಹೇಳಿ ಹೇಳಬಹುದಾಗಿದೆ. ಇಲ್ಲಿ 2ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ. ನೆಕ್ಸ್ಟ್ 3ನೇ ಪ್ರಶ್ನೆ, ಜೈನ ಮತದ ಪಂಚ ಪ್ರತಿಜ್ಞೆಗಳು. ಆಪ್ಷನ್ ಎ ಅಹಿಂಸೆ, ಸತ್ಯ, ಅಸ್ತೇಯ, ಅಪರಿಗ್ರಹ ಮತ್ತು ನ್ಯಾಯ. ಹಾಗೆ ಆಪ್ಷನ್ ಬಿ ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಶಾಂತಿ. ಆಪ್ಷನ್ ಸಿ ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಕರುಣೆ. ಹಾಗೆ ಆಪ್ಷನ್ ಡಿ ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ ಅನ್ನುವಂಥದ್ದು. ಜೈನ ಮತದ ಪಂಚ ಪ್ರತಿಜ್ಞೆಗಳು ಅಂತ ಹೇಳಿ ಯಾವುದನ್ನ ಕರೀತಾರೆ ಅನ್ನುವಂಥದ್ದು. ಸರಿಯಾದಂತಹ ಉತ್ತರ ಇದಕ್ಕೆ ಆಪ್ಷನ್ ಡಿ ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಅನ್ನುವಂಥದ್ದು. ಈ ಜೈನ ಮತ ಇದರಲ್ಲಿ ನಾವು ತೀರ್ಥಂಕರರಾದಂತಹ ಮಹಾವೀರನನ್ನ ಹೆಚ್ಚಾಗಿ ಅವರ ಒಂದು ಪ್ರತಿಜ್ಞೆಗಳು ಅಥವಾ ಅವರ ಒಂದು ಬೋಧನೆಗಳನ್ನ ಇಲ್ಲಿ ನೋಡಬಹುದಾಗಿದೆ. ಈ ಮಹಾವೀರರು 5 ಪ್ರತಿಜ್ಞೆಗಳನ್ನ ಪ್ರಮುಖವಾಗಿ ಹಾಗೂ 3 ನಿಯಮಗಳನ್ನ, 5 ಪ್ರತಿಜ್ಞೆ ಹಾಗೂ 3 ನಿಯಮಗಳನ್ನ, ಕ್ವಶನ್ಗಳನ್ನ ಜೈನ ಮತದ ಪಂಚ ಪ್ರತಿಜ್ಞೆಗಳು ಯಾವುದು ಅಂತ ಕೇಳಿದ್ರೆ ಇವುಗಳನ್ನ ಬರಿಬೇಕಾಗತ್ತೆ. 3 ನಿಯಮಗಳು ಯಾವುದು ಅಂತ ಕೇಳಿದ್ರೆ ಸಮ್ಯಕ್ ಜ್ಞಾನ, ಹಾಗೆ ಸಮ್ಯಕ್ ದರ್ಶನ, ಹಾಗೆ ಸಮ್ಯಕ್ ಚಾರಿತ್ರ್ಯ ಅನ್ನುವಂಥದ್ದು. ಇವು ಅವರ 3 ನಿಯಮಗಳು, ಪಂಚ ಪ್ರತಿಜ್ಞೆ ಹಾಗೂ 3 ನಿಯಮಗಳನ್ನ. ಈ 3 ನಿಯಮಗಳನ್ನ ತ್ರಿರತ್ನಗಳು ಅಂತ ಹೇಳಿ ಕರೀತಾರೆ. 3 ನಿಯಮವನ್ನ ತ್ರಿರತ್ನಗಳು ಅಂತ ಹೇಳಿ ಕರೀತವೆ. ಈ ಜೈನ ಮತ ಅನ್ನುವಂಥದ್ದು ಸಂಪೂರ್ಣವಾಗಿ ದೇವರ ಇರುವಿಕೆಯನ್ನು ನಿರಾಕಾರ ಮಾಡೋದಿಲ್ಲ, ಅಂದ್ರೆ ದೇವರು ಇಲ್ಲ ಅನ್ನುವಂಥದ್ದನ್ನ ಅದು ನಂಬೋದಿಲ್ಲ. ಆದರೆ ನಾಸ್ತಿಕವಾದವನ್ನ ಹೆಚ್ಚಾಗಿ ನಂಬುತ್ತೆ. ಪ್ರಪಂಚದ ಎಲ್ಲ ಆಗು ಹೋಗುಗಳಲ್ಲಿ ದೇವರ ಪಾತ್ರ ಇಲ್ಲ ಅಥವಾ ಕಡಿಮೆ ಇದೆ ಅನ್ನುವಂಥದ್ದನ್ನ ತಿಳಿಸುತ್ತೆ. ಹಾಗೂ ಜೀನನಿಗಿಂತ ಕೆಳಗಿನ ಸ್ಥಾನದಲ್ಲಿ ದೇವರನ್ನ ಇಟ್ಟು ಪೂಜೆಯನ್ನ ಮಾಡ್ತಾರೆ. ಹಾಗೂ ಈ ಜೈನ ಮತವನ್ನ ಪ್ರತಿಪಾದನೆ ಮಾಡುವಂಥವರು ಅಥವಾ ಅನುಸ್ಕರಣೆಯನ್ನ ಮಾಡುವಂಥವರು, ಅನುಸರಿಸುವಂಥವರು ಪ್ರತಿಯೊಂದು ಚರಾಚರ ವಸ್ತುಗಳಲ್ಲೂ ಆತ್ಮ ಅಥವಾ ಜೀವ ಅನ್ನುವಂಥದ್ದು ಇದೆ ಅನ್ನುವಂಥದ್ದನ್ನ ಅವರು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಆತ್ಮ ಜೀವನದ ಶುದ್ಧೀಕರಣ ಅನ್ನುವಂಥದ್ದು, ಆ ಶುದ್ಧೀಕರಣ ಆದರೆ ಮಾತ್ರ ನಮಗೆ ಪುನರ್ಜನ್ಮದಿಂದ, ಇನ್ನೊಂದು ಜನ್ಮದಿಂದ ಮುಕ್ತಿಯನ್ನ ಹೊಂದಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಅವರು ಹೇಳ್ತಾರೆ. ಹಾಗೆ ನಿರ್ವಾಣವನ್ನ ಆಗುವಂಥದ್ದು ಸಾಧ್ಯ ಅಂತ ಹೇಳಿ ಹೇಳ್ತಾರೆ. ಈ ಶುದ್ಧೀಕರಣ ಅನ್ನುವಂಥದ್ದು ತಪಸ್ಸು, ಉಪವಾಸ ಹಾಗೂ ದೇಹ ದಂಡನೆಯನ್ನ ಮಾಡೋದರ ಮೂಲಕ ದೇಹ ನಾಶವನ್ನ ಮಾಡಿಕೊಳ್ಳುವಂಥದ್ದು. ತಪಸ್ಸು, ಉಪವಾಸಗಳಿಂದ ಅವರೇನು ದೇಹ ದಂಡನೆಯನ್ನ ಮಾಡ್ಕೊಳ್ತಾರೆ, ಈ ದೇಹ ದಂಡನೆಯಿಂದ ಉಂಟಾಗುವ ದೇಹ ನಾಶದಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾರೆ. ಇದನ್ನ ಸಲ್ಲೇಖನ ವ್ರತ ಅಂತ ಹೇಳಿ ಕರೆಯುವಂಥದ್ದು. ನೆಕ್ಸ್ಟ್ 4ನೇ ಪ್ರಶ್ನೆ,
ಕೊಟ್ಟಿರುವ ಹೇಳಿಕೆಗಳನ್ನು ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಹೇಳಿಕೆ 1, ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರಾನಾಥದ ಜಿಂಕೆವನದಲ್ಲಿ ಮಾಡಿದನು. ಹೇಳಿಕೆ ಬಿ, ಇದನ್ನು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯುವರು. ಆಪ್ಷನ್ಗಳು: ಎ ಸರಿಯಾಗಿದೆ, ಬಿ ತಪ್ಪಾಗಿದೆ, ಬಿ ಸರಿಯಾಗಿದೆ ಆದರೆ ಎ ತಪ್ಪಾಗಿದೆ, ಎ ಮತ್ತು ಬಿ ಸರಿಯಾಗಿದೆ, ಎ ಮತ್ತು ಬಿ ತಪ್ಪಾಗಿದೆ. ಈ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವ ಅಥವಾ ತಪ್ಪಿದಾವ, ಯಾವುದಾದ್ರೂ ಒಂದು ಸರಿಯಾಗಿದ್ದಾವ ಇಲ್ವಾ ಅನ್ನುವಂಥದ್ದನ್ನು ಇಲ್ಲಿ ಕೇಳ್ತಾ ಇರುವಂಥದ್ದು. ಹೇಳಿಕೆಗಳೇನು ಹೇಳ್ತವೆ? ಬುದ್ಧನು ತನ್ನ ಮೊದಲ ಬೋಧನೆಯನ್ನು ಸಾರಾನಾಥದ ಜಿಂಕೆವನದಲ್ಲಿ ಮಾಡಿದನು. ಇದು ಸರಿಯಾದಂತಹ ಹೇಳಿಕೆಯಾಗಿದೆ. ಇಲ್ಲಿ ಎ ತಪ್ಪಾಗಿದೆ ಅನ್ನುವಂತಹ ಆನ್ಸರ್ ಮತ್ತು ಎ ಬಿ ಎರಡೂ ತಪ್ಪಾಗಿದೆ ಅನ್ನುವಂತಹ ಆನ್ಸರ್ ಡಿಲೀಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಎರಡನೇ ಹೇಳಿಕೆ ಏನಿದೆ, ಇದನ್ನು ಧರ್ಮಚಕ್ರ ಪ್ರವರ್ತನ ಎನ್ನುವಂತಹ ಹೆಸರಿನಿಂದ ಕರೀತಾರೆ. ಇದು ಸಹ ಸರಿಯಾದಂಥದ್ದಾಗಿದೆ. ಇಲ್ಲಿ ಬಿ ತಪ್ಪಾಗಿದೆ ಅನ್ನೋದು ತಪ್ಪಾಗತ್ತೆ. ಸರಿಯಾದಂತಹ ಉತ್ತರ ಆಪ್ಷನ್ ಸಿ. ಎ ಮತ್ತು ಬಿ ಎರಡೂ ಸಹ ಸರಿಯಾದಂತಹ ಹೇಳಿಕೆಗಳಾಗಿವೆ. ಈ ಬುದ್ಧನು ಸತ್ಯದ ಹುಡುಕಾಟದಲ್ಲಿ ನಿರತನಾಗಿದ್ದಾಗ ಜ್ಞಾನೋದಯವನ್ನ ಪಡೆದುಕೊಂಡು ಬುದ್ಧ ಅಂತ ಹೇಳಿ ಅನ್ಸ್ಕೊಳ್ತಾನೆ. ಸಿದ್ಧಾರ್ಥ ಮೊದಲ ಹೆಸರು, ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಅನ್ನುವಂಥದ್ದಾಗಿರುತ್ತೆ. ಆತ ಸತ್ಯಾನ್ವೇಷಣೆಯಲ್ಲಿ ತೊಡಗಿ ಜ್ಞಾನೋದಯವನ್ನ ಪಡೆದುಕೊಂಡು ಬುದ್ಧ ಅಂತ ಹೇಳಿ ಅನ್ಸ್ಕೊತಾನೆ. ಜ್ಞಾನೋದಯದ ನಂತರ ಫಸ್ಟ್ ಆತ ಹೋಗಿರುವಂಥದ್ದು ವಾರಣಾಸಿಯ ಸಾರಾನಾಥದಲ್ಲಿರುವಂತಹ ಇಲ್ಲಿ ಜಿಂಕೆವನ ಅನ್ನುವಂಥದ್ದಕ್ಕೆ. ಆ ಜಿಂಕೆವನದಲ್ಲಿ ತನ್ನ ಮೊದಲ ಬೋಧನೆಯನ್ನ ಮಾಡ್ತಾನೆ. ಅದಕ್ಕೆ ಧರ್ಮಚಕ್ರ ಪ್ರವರ್ತನ ಅಂತ ಹೇಳಿ ಕರೀತಾನೆ. ಇಲ್ಲಿ ಈ ಮೊದಲ ತನ್ನ ಬೋಧನೆಯಲ್ಲಿ ಆತ ಏನ್ ಮಾಡ್ತಾನೆ, 4 ಆರ್ಯ ಸತ್ಯವನ್ನ ಹಾಗೂ ಅಷ್ಟಾಂಗಿಕ ಮಾರ್ಗವನ್ನ ಬೋಧಿಸ್ತಾನೆ. 4 ಆರ್ಯ ಸತ್ಯವನ್ನ ಹಾಗೆ ಅಷ್ಟಾಂಗಿಕ ಮಾರ್ಗವನ್ನ ಬೋಧಿಸ್ತಾನೆ. ಅಷ್ಟಾಂಗಿಕ ಮಾರ್ಗ ಅಂದ್ರೆ 8 ಉತ್ತಮವಾದಂತಹ ಮಾರ್ಗ. ಆರ್ಯ ಸತ್ಯಗಳೇನೇನು? ಮೊದಲನೇದು, ಲೋಕವೆಲ್ಲ ದುಃಖದಿಂದ ಕೂಡಿರುವಂಥದ್ದು ಅಂತ ಹೇಳಿ ಹೇಳ್ತಾನೆ. ಲೋಕ ಎಲ್ಲ ದುಃಖದಿಂದ ಕೂಡಿದೆ. ನೆಕ್ಸ್ಟ್ ಎರಡನೇದು, ದುಃಖದ ಮೂಲವನ್ನ, ಅದರ ಕಾರಣವನ್ನ ಈ ಆರ್ಯ ಅಥವಾ ಆರ್ಯ ಸತ್ಯ ವಿವರಣೆ ಮಾಡುತ್ತೆ. ಆಸೆ ದುಃಖಕ್ಕೆ ಮೂಲ ಕಾರಣ. ಜಗತ್ತು ದುಃಖದಿಂದ ಕೂಡಿದೆ, ಅದಕ್ಕೆ ಕಾರಣ ಏನು? ಆಸೆ ಅನ್ನುವಂಥದ್ದು. ಆಸೆಯನ್ನ ಬಿಡಬೇಕು. ಆಸೆಯನ್ನ ಬಿಟ್ಟರೆ ಮಾತ್ರ ನಾವು ದುಃಖದಿಂದ ಹೊರಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಮೂರನೇ ಸತ್ಯದಲ್ಲಿ ಹೇಳ್ತಾನೆ. ಹಾಗೆ 4ನೇ ಸತ್ಯದಲ್ಲಿ ಆ ಆಸೆಯನ್ನ ಬಿಡಲಿಕ್ಕಾಗಿ 8 ಮಾರ್ಗಗಳನ್ನ, ಅಷ್ಟಾಂಗಿಕ ಮಾರ್ಗಗಳನ್ನ ಬುದ್ಧ ಬೋಧನೆಯನ್ನ ಮಾಡ್ತಾನೆ. ಏನೇನು ಆ ಅಷ್ಟಾಂಗಿಕ ಮಾರ್ಗಗಳು ಅಂತಂದ್ರೆ, ಮೊದಲನೇದು ಒಳ್ಳೆಯದಾದಂತಹ ನಡತೆ, ಹಾಗೆ ಒಳ್ಳೆಯದಾದಂತಹ ಮಾತು, ಹಾಗೆ ಒಳ್ಳೆಯದಾದಂತಹ ನೋಟ, ನೆಕ್ಸ್ಟ್ ಒಳ್ಳೆಯ ಬದುಕು, ಹಾಗೆ ಒಳ್ಳೆಯ ಪ್ರಯತ್ನ, ಅದರ ಜೊತೆಯಲ್ಲಿ ಒಳ್ಳೆಯ ನಿರ್ಧಾರ ಹಾಗೂ ಒಳ್ಳೆಯ ಚಿಂತನೆ. ಇವು ಈ 8 ಮಾರ್ಗಗಳ ಮೂಲಕ ನಾವು ಬದುಕಿನಲ್ಲಿ ಆಸೆಯನ್ನ ಬಿಡಲಿಕ್ಕೆ ಸಾಧ್ಯ ಇದೆ. ಆ ಆಸೆಯನ್ನ ಬಿಟ್ಟರೆ ನಾವು ಜೀವನದಲ್ಲಿ ದುಃಖದಿಂದ ಹೊರಬರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಗೌತಮ ಬುದ್ಧ ತಿಳಿಸ್ಕೊಡ್ತಾನೆ. ನೆಕ್ಸ್ಟ್ ಕ್ವಶನ್, 5ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಗಳಲ್ಲಿ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನ ಗುರುತಿಸಿ. ಆಪ್ಷನ್ಗಳು: ಈ ಸಮಾಜ ಸದಾ ಚಲಿಸುತ್ತದೆ. ಆಪ್ಷನ್ ಬಿ, ಈ ಸಮಾಜವು ಗಾತ್ರದಲ್ಲಿ ದೊಡ್ಡದಾಗಿದೆ. ಆಪ್ಷನ್ ಸಿ, ಈ ಸಮಾಜದಲ್ಲಿ ಯಾರು ಹೆಚ್ಚು ಪಶುಗಳ ಒಡೆತನ ಹೊಂದಿರುತ್ತಾರೋ ಅವರು ಉಳಿದವರಿಗಿಂತ ಪ್ರಭಾವಶಾಲಿಗಳಾಗಿರುತ್ತಾರೆ. ಹಾಗೆ ಆಪ್ಷನ್ ಡಿ, ಇವರ ಮುಖ್ಯ ಕಸುಬು ಪಶುಪಾಲನೆ ಆಗಿರುತ್ತದೆ. ಈ ಕೆಳಗೆ ನೀಡಿರುವಂತಹ ಹೇಳಿಕೆಗಳಲ್ಲಿ ಅವರು ಕೇಳ್ತಾ ಇರುವಂಥದ್ದು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜಕ್ಕೆ ಸಂಬಂಧಿಸಿರುವಂಥದ್ದು ಯಾವ ಹೇಳಿಕೆ ಅನ್ನುವಂಥದ್ದು. ಈ ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜದ ಲಕ್ಷಣಗಳನ್ನು ನಾವು ತಿಳ್ಕೊಳ್ತಾ ಹೋದ್ರೆ ಯಾವುದು ಸಂಬಂಧಿಸುತ್ತೆ ಅನ್ನುವಂಥದ್ದು ನಮಗೆ ತಿಳಿಯುತ್ತೆ. ಲಕ್ಷಣಗಳೇನು ಹಾಗಿದ್ರೆ ಇದರದ್ದು? ಒಂದು ಚಿಕ್ಕದಾದಂತಹ ಸಮಾಜ, ಬಹಳಷ್ಟೇನು ದೊಡ್ಡದಾಗಿ ಇಲ್ಲದೆ ಇರುವಂಥದ್ದು, ಅಲ್ಲಲ್ಲಿ ಚದುರಿದ ಮಾನವ ಸಮೂಹಗಳನ್ನು ಹೊಂದಿರುತ್ತೆ. ಒಟ್ಟು 40ರಿಂದ 50 ಸದಸ್ಯರಿದ್ರೆ ಹೆಚ್ಚು ಒಂದು ಸಮೂಹದಲ್ಲಿ. ಅಂದ್ರೆ ಈ ಸಮಾಜ ಗಾತ್ರದಲ್ಲಿ ದೊಡ್ಡದಾಗಿರುತ್ತೆ ಅನ್ನುವಂಥದ್ದು ತಪ್ಪು. ಅಲ್ಲಿ ಬಹಳಷ್ಟು ದೊಡ್ಡದಾಗಿ ಇರುವಂಥದ್ದು ಅಲ್ಲ. ನೆಕ್ಸ್ಟ್ ಇವರಿಗೆ
ಸಂಪತ್ತನ್ನು ಸಂಗ್ರಹಿಸುವ ಇಚ್ಛೆ ಇರೋದಿಲ್ಲ. ಅಂದರೆ ಆಸ್ತಿಯನ್ನು ಮಾಡಬೇಕು ಅನ್ನುವಂತಹ ಯಾವ ಇಚ್ಛೆ ಇಲ್ಲ ಇವರಲ್ಲಿ. ಸಂಪತ್ತಿನ ಕಲ್ಪನೆಯೂ ಸಹ ಇವರಲ್ಲಿ ಕಂಡುಬರೋದಿಲ್ಲ. ಏನು ತಮಗೆ ಲಭ್ಯ ಇದೆಯೋ ಆ ಆಹಾರವನ್ನು ಹಂಚಿಕೊಂಡು ತಿನ್ನುವಂತಹ ಒಂದು ಮನೋವೃತ್ತಿಯನ್ನು ಹೊಂದಿರ್ತಾರೆ. ಇಡೀ ಒಂದು ಸಮುದಾಯ ಸಂಬಂಧದ ಆಧಾರದ ಮೇಲೆ ನಿಂತ್ಕೊಂಡಿರುತ್ತೆ. ವೈಯಕ್ತಿಕವಾದಂತಹ ಅಸ್ತಿತ್ವ ಅನ್ನುವಂಥದ್ದು ಇವರಲ್ಲಿ ಇಲ್ಲ. ಕುಟುಂಬ ಮತ್ತು ಬಂಧುತ್ವ ಮಾತ್ರ ಪರಸ್ಪರ ಸಂಬಂಧಿಸಿದಂತಹ ಸಂಸ್ಥೆಗಳು. ರಾಜಕೀಯ ಸಂಸ್ಥೆಗಳು ಇವರಲ್ಲಿ ಕಂಡುಬರುವಂಥದ್ದಲ್ಲ. ಇವರು ಯಾವಾಗಲೂ ಆಳುವರು, ಆಳಿಸಿಕೊಳ್ಳುವರು ಹೇಳುವಂತಹ ವರ್ಗಗಳಿಲ್ಲ. ಹಾಗೆ ಈ ಸಮಾಜ ಯಾವಾಗಲೂ ಚಲನೆಯಲ್ಲಿರುತ್ತೆ. ಅಂದರೆ ಒಂದು ಕಡೆ ನೆಲೆ ನಿಂತವರಲ್ಲ, ಅಲೆಮಾರಿ ಜನಾಂಗ ಅಂತ ಹೇಳ್ಬೋದು. ಅಲೆಮಾರಿ ಜನಾಂಗದವರು. ಯಾಕೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಚಲಿಸ್ತಾರೆ? ಒಂದು ಪ್ರದೇಶದಲ್ಲಿ ಆಹಾರ ಖಾಲಿ ಆಯಿತು ಅಂದರೆ ಅಥವಾ ಆಹಾರ ಬರಿದಾದಾಗ ಅದನ್ನು ಹುಡುಕೊಂಡು ಇನ್ನೊಂದು ಕಡೆ ಚಲಿಸ್ತಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಈ ಸಮಾಜ ಸದಾ ಚಲಿಸುತ್ತಿರುತ್ತೆ. ಹಾಗಿದ್ರೆ ಸಿ ಮತ್ತು ಡಿ ಯಾಕಲ್ಲ ಅನ್ನೋದನ್ನು ನೋಡಿದ್ರೆ, ಯಾರು ಹೆಚ್ಚು ಪಶುಗಳ ಒಡೆತನ ಹೊಂದಿರುತ್ತಾರೋ, ಪಶು ಅಂತ ಬಂತಂದ್ರೆ ಅದು ನೆಕ್ಸ್ಟ್ ಇರುವಂತಹ ಪಶುಪಾಲನಾ ಸಮಾಜದ ಲಕ್ಷಣಗಳಾಗಿ ಹೋಗುತ್ತೆ. ಪಶುಗಳ ಒಡೆತನ ಇರುವಂಥದ್ದು ಪಶುಪಾಲನಾ ಸಮಾಜ ಆಗಿದೆ. ಇವರ ಮುಖ್ಯ ಕಸುಬು ಪಶುಪಾಲನೆ, ಪ್ರಾಣಿಗಳ ಸಾಕಣೆ ಮುಖ್ಯ ಕಸುಬು ಅಂತಂದ್ರೆ ಅದು ಸಹ ಪಶುಪಾಲನಾ ಸಮಾಜದ ಒಂದು ಲಕ್ಷಣ. ಇಲ್ಲಿ ಕೇಳಿರುವಂಥದ್ದು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಆಗಿರೋದ್ರಿಂದ ಗಾತ್ರದಲ್ಲಂತೂ ದೊಡ್ಡದಾಗಿರೋದಿಲ್ಲ. ಯಾರು ಪಶುಗಳ ಒಡೆತನ ಹೊಂದಿರುತ್ತಾರೋ ಅದು ಸಹ ಉತ್ತರ ಆಗೋದಿಲ್ಲ. ಹಾಗೆ ಪಶುಪಾಲನೆ ಸಹ ಅವರ ಕಸುಬಲ್ಲ. ಹಾಗಾಗಿ ಸದಾ ಚಲನೆಯಲ್ಲಿರುವಂತಹ ಒಂದು ಸಮಾಜ ಇದಾಗಿದೆ. ಆಪ್ಷನ್ ಎ ಇದಕ್ಕೆ ಸರಿಯಾದಂತಹ ಉತ್ತರ. ನೆಕ್ಸ್ಟ್ 6ನೇ ಪ್ರಶ್ನೆ. ಈ ಕೆಳಗೆ ನೀಡಿರುವ ಹೇಳಿಕೆಗಳಲ್ಲಿ ಭಾರತದ ಪೌರತ್ವ ಪಡೆಯುವ ವಿಧಾನಗಳಿಗೆ ಸಂಬಂಧಿಸಿದ ಆಯ್ಕೆಯನ್ನು ಗುರುತಿಸಿ. ಪೌರತ್ವವನ್ನು ಪಡೆದುಕೊಳ್ಳುವಂತಹ ವಿಧಾನ ಯಾವ್ಯಾವುದನ್ನು ಕೊಟ್ಟಿದ್ದಾರೆ? ಸಹಜ ಪೌರತ್ವ, ರಕ್ತ ಸಂಬಂಧ, ಪರಿತ್ಯಾಗ, ನೋಂದಣಿ, ಜನ್ಮದತ್ತ ಅನ್ನುವಂಥದ್ದು. 5ರಲ್ಲಿ ಯಾವುದು ಭಾರತದ ಪೌರತ್ವವನ್ನು ಪಡೆಯುವಂಥ ವಿಧಾನ? ಆಪ್ಷನ್ ಎ ಏನು ಹೇಳುತ್ತೆ? ಎಲ್ಲ 5 ಸಹ ಸರಿಯಾಗಿದೆ ಅನ್ನುವಂಥದ್ದು. ಆಪ್ಷನ್ ಬಿ ಏನು ಹೇಳುತ್ತೆ? 2, 3 ಮತ್ತು 5 ಮಾತ್ರ ಸರಿಯಾಗಿದೆ. ಅಂದರೆ ರಕ್ತ ಸಂಬಂಧ, ಪರಿತ್ಯಾಗ ಮತ್ತು ಜನ್ಮದತ್ತ ಈ 3 ಮಾತ್ರ ಸರಿಯಾಗಿದೆ ಅನ್ನುವಂಥದ್ದು ಹೇಳುತ್ತೆ. ಹಾಗೆ ಆಪ್ಷನ್ ಸಿ ಏನು ಹೇಳ್ತಾ ಇದೆ? 1, 3, 5 ಅಂದರೆ ಸಹಜ ಪೌರತ್ವ, ಪರಿತ್ಯಾಗ ಮತ್ತು ಜನ್ಮದತ್ತ ಈ 3 ಮಾತ್ರ ಸರಿ ಇದೆ ಅನ್ನೋ ತಿಳಿಸುತ್ತೆ. ಹಾಗೆ ಆಪ್ಷನ್ ಡಿ ಏನು ಹೇಳ್ತಾ ಇದೆ? 1, 2, 4, 5 1, 2 ಸಹಜ, ರಕ್ತ ಸಂಬಂಧ, ನೋಂದಣಿ, ಜನ್ಮದತ್ತ ಈ 4 ಸರಿಯಾಗಿದೆ ಅನ್ನುವಂಥದ್ದನ್ನು ತಿಳಿಸುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರವನ್ನು ನಾವು ನೋಡ್ತಾ ಹೋದ್ರೆ ಆಪ್ಷನ್ ಡಿ ಇದು ಸರಿಯಾದಂತಹ ಉತ್ತರ ಆಗುತ್ತೆ. ಮೊದಲನೇದು ಸಹಜ ಪೌರತ್ವ. ಸಹಜ ಪೌರತ್ವ ಅಂತಂದ್ರೆ ಏನು? ಭಾರತದ ರಾಷ್ಟ್ರಪತಿಯವರಿಗೆ ಪೌರತ್ವಕ್ಕಾಗಿ ಯಾರಿಗೆ ಅರ್ಜಿ ಸಲ್ಲಿಸಬೇಕು? ರಾಷ್ಟ್ರಪತಿಯವರಿಗೆ ಮಾತ್ರ ಈ ಅರ್ಜಿಯನ್ನ ಸಲ್ಲಿಸುವಂಥದ್ದು. ಪೌರತ್ವಕ್ಕಾಗಿ ಪರಕೀಯರು ಅಂದರೆ ಬೇರೆ ದೇಶದಲ್ಲಿದ್ದಂಥವರು ಅರ್ಜಿ ಸಲ್ಲಿಸಿ ಪೌರತ್ವವನ್ನು ಪಡೆದುಕೊಳ್ಬಹುದು. ಇಲ್ಲಿ ಕ್ವಶನ್ ಬರ್ಬೋದು, ಯಾರಿಗೆ ಅರ್ಜಿಯನ್ನು ಸಲ್ಲಿಸಬೇಕು? ರಾಷ್ಟ್ರಪತಿಯವರಿಗೆ ಅರ್ಜಿಯನ್ನು ಸಲ್ಲಿಸಬೇಕು. ಇಂಥ ಸಂದರ್ಭದಲ್ಲಿ ಭಾರತದಲ್ಲಿ ಅವರು ಕನಿಷ್ಠ 5 ವರ್ಷ ವಾಸ ಇರಬೇಕು. ಭಾರತದಲ್ಲಿ 5 ವರ್ಷ ವಾಸವಿದ್ದು ಉಳಿದಂತಹ ಒಂದಿಷ್ಟು ನಿಯಮಗಳನ್ನು ಫಾಲೋ ಮಾಡಿದ್ರೆ ಅಂತವರಿಗೆ ಕೊಡ್ತಾರೆ. ಇನ್ನು ರಕ್ತ ಸಂಬಂಧ ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ 1950 ಜನವರಿ 26ರ ನಂತರ ವಿದೇಶದಲ್ಲಿ ಹುಟ್ಟಿದ್ದು ಆ ಸಮಯದಲ್ಲಿ ಆತನ ತಂದೆ ಅಥವಾ ತಾಯಿ ಯಾರೋ ಒಬ್ರು ಭಾರತೀಯರಾಗಿದ್ದು ಭಾರತೀಯ ಪೌರತ್ವವನ್ನು ಹೊಂದಿದ್ರೆ ಅವನಿಗೆ ಆ ವಿದೇಶದಲ್ಲಿ ಜನಿಸಿದಂತಹ ಮಗುವಿಗೆ ಆಟೋಮೆಟಿಕ್ ಆಗಿ ಭಾರತದ ಪೌರತ್ವ ಬರುತ್ತೆ. ಅವರು ಭಾರತದ ಪೌರತ್ವವನ್ನು ಪಡೆದುಕೊಳ್ಳಬಹುದು ಅನ್ನುವಂಥದ್ದನ್ನು ತಿಳಿಸುತ್ತೆ. ನೆಕ್ಸ್ಟ್ ನೋಂದಣಿ ಅಂತ ಅಂದರೆ ಭಾರತೀಯರಲ್ಲದ ಅಥವಾ ಭಾರತೀಯ ನಾಗರಿಕನಲ್ಲದ ಯಾವುದೇ ಒಬ್ಬ ವ್ಯಕ್ತಿ ಭಾರತದ ಪೌರನಾಗಬೇಕಂತಂದ್ರೆ ಸಂವಿಧಾನದ ಪ್ರಕಾರ, ಪೌರತ್ವ ಕಾಯ್ದೆಯ ಪ್ರಕಾರ ನೋಂದಣಿಯನ್ನು ಮಾಡಿಕೊಂಡು ಆತ ಪೌರತ್ವವನ್ನು ಪಡಿಬಹುದು ಅನ್ನುವಂಥದ್ದು. ನೆಕ್ಸ್ಟ್ ಜನ್ಮದತ್ತ ಪೌರತ್ವ ಅಂತಂದ್ರೆ 1950 ಜನವರಿ 26ರ ನಂತರ
ಭಾರತದಲ್ಲಿ ಜನ್ಮ ಪಡೆದಂತಹ ಪ್ರತಿಯೊಬ್ಬ ವ್ಯಕ್ತಿಯು ಜನ್ಮದತ್ತವಾಗಿ ಭಾರತದ ಪೌರತ್ವವನ್ನು ಪಡಿತಾರೆ ಅನ್ನುವಂಥದ್ದನ್ನು ತಿಳಿಸುವಂಥದ್ದು. ಸಹಜ, ರಕ್ತ ಸಂಬಂಧ, ನೋಂದಣಿ, ಜನ್ಮದತ್ತ, ಭಾರತದಲ್ಲಿ ಪೌರತ್ವ ಪಡೆಯುವಂತಹ ವಿಧಾನ. ಹಾಗಿದ್ರೆ ಪರಿತ್ಯಾಗ ಅಂತ ಅಂದರೆ ಏನು? ಪರಿತ್ಯಾಗ ಅನ್ನುವಂಥದ್ದು ಭಾರತದ ಪೌರತ್ವವನ್ನು ಕಳೆದುಕೊಳ್ಳುವಂತಹ ಒಂದು ವಿಧಾನ. ಹೇಗೆ? ಭಾರತೀಯ ಪೌರ ಮತ್ತೊಂದು ದೇಶದ ಪೌರತ್ವವನ್ನು ಪಡೆದಿದ್ರೆ ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಭಾರತದ ಪೌರತ್ವವನ್ನು ತ್ಯಾಗ ಮಾಡುವಂಥದ್ದು. ಆತ ನೋಂದಣಿಯನ್ನು ಮಾಡಿಕೊಂಡು, ಅಂದ್ರೆ ಒಂದು ಅಪ್ಲಿಕೇಶನ್ ಅನ್ನು ಕೊಟ್ಟು, ನಂದು ಬೇರೆ ದೇಶದಲ್ಲಿ ಈಗಾಗಲೇ ಪೌರತ್ವ ಇದೆ, ಇಲ್ಲಿ ಅದನ್ನು ಡಿಲೀಟ್ ಮಾಡ್ಬೋದು ಅಥವಾ ತೆಗೆದು ಹಾಕ್ಬೋದು ಅಂತ ಹೇಳಿ ಮಾಡುವಂಥದ್ದು. ಇನ್ನೊಂದು ಬರುತ್ತೆ ಹಾಗೆ ಪೌರತ್ವವನ್ನು ಕಳೆದುಕೊಳ್ಳಿಕ್ಕೆ, ಒಂದು ಪರಿತ್ಯಾಗ, ಇನ್ನೊಂದು ಅಂತ್ಯಗೊಳಿಸುವಿಕೆ ಅಂತ ಹೇಳಿ ಬರುತ್ತೆ. ಅಂತ್ಯಗೊಳಿಸುವಿಕೆ. ಅಂತ್ಯಗೊಳಿಸುವಿಕೆ ಅಂತಂದ್ರೇನು? ಯಾವುದೇ ಒಬ್ಬ ಭಾರತದ ಪೌರ ವಿದೇಶದಲ್ಲಿ ಪೌರತ್ವವನ್ನು ಪಡೆದಿದ್ರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಪೌರತ್ವವನ್ನು ಅಂತ್ಯಗೊಳಿಸುವಂಥದ್ದನ್ನು ಅಂತ್ಯಗೊಳಿಸುವಿಕೆ ಅಂತಾರೆ. ಮತ್ತೊಂದು ಪದಚ್ಯುತಿ ಅನ್ನುವಂಥದ್ದು. ಪದಚ್ಯುತಿ. ಈ ಮೂರು ಅಂತ್ಯಗೊಳಿಸುವಂತಹ ವಿಧಾನ ಅಥವಾ ಕಳೆದುಕೊಳ್ಳುವ ವಿಧಾನ. ಪದಚ್ಯುತಿ ಅಂತಂದ್ರೆ ಯಾವುದೋ ಒಬ್ಬ ವ್ಯಕ್ತಿ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಪಡೆದುಕೊಂಡಿದ್ದಾನೆ ಅನ್ನುವಂಥದ್ದು ತಿಳಿದ್ರೆ, ಅಥವಾ ಯಾವುದೋ ರಾಷ್ಟ್ರ ವಿರೋಧಿ ಚಟುವಟಿಕೆಯಲ್ಲಿ ತೊಡಕೊಂಡಿದ್ದಾರೆ ಅನ್ನೋದು ಗೊತ್ತಾದ್ರೆ, ಆಗ ಸಂವಿಧಾನವು ಅಥವಾ ಸಂವಿಧಾನಕ್ಕೆ ಅವಿಧೇಯರಾಗಿದ್ದಾರೆ ಅಂತಾದಾಗ ಸರ್ಕಾರ ಪೌರತ್ವವನ್ನು ಪದಚ್ಯುತಿಗೊಳಿಸುತ್ತೆ ಅಥವಾ ರದ್ದುಗೊಳಿಸುತ್ತೆ, ಬಲವಂತವಾಗಿ ಅದನ್ನು ಕಸಿದುಕೊಳ್ಳುವಂತಹ ಒಂದು ವಿಧಾನ ಆಗಿದೆ. ಇಲ್ಲಿ 6ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಆಗಿದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಭಾರತದಲ್ಲಿ ಚುನಾವಣೆಗಳಿಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಆಪ್ಷನ್ ಎ, ಸಾರ್ವತ್ರಿಕ ಚುನಾವಣೆಗಳು ಪ್ರತಿ 10 ವರ್ಷಗಳಿಗೊಮ್ಮೆ ನಡೆಯುತ್ತಿರುತ್ತವೆ. ಆಪ್ಷನ್ ಬಿ, ಪಂಚಾಯತ್ ರಾಜ್ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗ ನಡೆಸುತ್ತದೆ. ನೆಕ್ಸ್ಟ್, ಖಾಲಿ ಇರುವ ಸ್ಥಾನಗಳಿಗೆ ಅವಧಿಗಿಂತ ಮುಂಚಿತವಾಗಿ ನಡೆಯುವ ಚುನಾವಣೆಗಳನ್ನು ಸಾರ್ವತ್ರಿಕ ಚುನಾವಣೆಗಳು ಎನ್ನುವರು. ಆಪ್ಷನ್ ಡಿ, ಕೇಂದ್ರ ಚುನಾವಣಾ ಆಯೋಗದಲ್ಲಿ ಒಬ್ಬ ಪ್ರಧಾನ ಚುನಾವಣಾ ಆಯುಕ್ತ ಮತ್ತು 2 ಚುನಾವಣಾ ಆಯುಕ್ತರು ಇರುತ್ತಾರೆ. ಸರಿಯಾದ ಹೇಳಿಕೆ ಯಾವುದು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಇಲ್ಲಿ ಸರಿಯಾದಂತಹ ಉತ್ತರ, ಸರಿಯಾದ ಹೇಳಿಕೆ ಆಪ್ಷನ್ ಡಿ, ಕೇಂದ್ರ ಚುನಾವಣಾ ಆಯೋಗದಲ್ಲಿ ಒಬ್ಬ ಪ್ರಧಾನ ಚುನಾವಣಾ ಆಯುಕ್ತ ಮತ್ತು 2 ಚುನಾವಣಾ ಆಯುಕ್ತರು ಇರುತ್ತಾರೆ ಅನ್ನುವಂಥದ್ದು. ಹಾಗಿದ್ರೆ ಉಳಿದ 3 ಆಪ್ಷನ್ಗಳು ಯಾಕೆ ತಪ್ಪು ಅನ್ನುವಂಥದ್ದನ್ನು ನೋಡ್ತಾ ಹೋದ್ರೆ, ಸಾರ್ವತ್ರಿಕ ಚುನಾವಣೆಗಳು ಭಾರತದಲ್ಲಿ ನಡೆಯುವಂಥದ್ದು ಪ್ರತಿ 5 ವರ್ಷಗಳಿಗೊಮ್ಮೆ. 5 ವರ್ಷಗಳಿಗೊಮ್ಮೆ ಅಧಿಕಾರದಲ್ಲಿ ಇರುವಂತಹ ಸರ್ಕಾರ ಅವಧಿ ಮುಗಿದ ನಂತರ ಮತ್ತೆ ಎಲ್ಲ ಪ್ರದೇಶಗಳಿಗೂ ಚುನಾವಣೆಗಳು ನಡೆಯುತ್ತೆ. ಇದನ್ನು ಸಾರ್ವತ್ರಿಕ ಚುನಾವಣೆ ಅಂತ ಹೇಳಿ ಕರೆಯುವಂಥದ್ದು. ಹಾಗೆ ಅದು ಭಾರತದಲ್ಲಿ 5 ವರ್ಷ, ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಅವಧಿಗಳು ಇರುವಂಥದ್ದು. ಪಂಚಾಯತ್ ರಾಜ್ ಚುನಾವಣೆಗಳನ್ನು ಕೇಂದ್ರ ಚುನಾವಣಾ ಆಯೋಗವು ನಡೆಸುವಂಥದ್ದಲ್ಲ, ಇದನ್ನು ನಡೆಸುವಂಥದ್ದು ರಾಜ್ಯ ಚುನಾವಣಾ ಆಯೋಗ. ಭಾರತದಲ್ಲಿ ರಾಜ್ಯದಲ್ಲಿರುವಂತಹ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯ ಚುನಾವಣಾ ಆಯೋಗ ಇಲ್ಲಿನ ಈ ಚುನಾವಣೆಗಳನ್ನು ನೋಡಿಕೊಳ್ಳುವಂಥದ್ದು. ನೆಕ್ಸ್ಟ್, ಖಾಲಿ ಇರುವ ಸ್ಥಾನಗಳಿಗೆ ಅವಧಿಗಿಂತ ಮುಂಚಿತವಾಗಿ ನಡೆಯುವ ಚುನಾವಣೆ. ಖಾಲಿ ಇರುವ ಸ್ಥಾನಗಳಿಗೆ ಅಂದರೆ ಆ ಒಂದು ಪ್ರದೇಶದಲ್ಲಿ ಆಯ್ಕೆಯಾದಂತಹ MLA ಅಥವಾ MP ಗಳ ಮರಣದಿಂದಾಗಿರ್ಬೋದು ಅಥವಾ ಅವರು ರಾಜೀನಾಮೆ ಕೊಟ್ಟಿದ್ದರಿಂದ ಆಗಿರ್ಬೋದು, ಆ ಒಂದು ಜಾಗ ಖಾಲಿ ಇದ್ದಾಗ ಅಲ್ಲಿ 5 ವರ್ಷಗಳ ಅವಧಿಗಿಂತ ಮುಂಚೆ ಇನ್ನೊಂದು ಚುನಾವಣೆಯನ್ನು ಮಾಡ್ತಾರೆ. ಅದನ್ನು ಸಾರ್ವತ್ರಿಕ ಚುನಾವಣೆ ಅಂತ ಹೇಳಿ ಕರೆಯೋದಿಲ್ಲ, ಬದಲಾಗಿ ಮಧ್ಯಂತರ ಚುನಾವಣೆ ಅನ್ನುವಂಥ ಹೆಸರಿನಿಂದ ಕರೀತಾರೆ. ಅದಕ್ಕಾಗಿ ಈ 3 ಆಪ್ಷನ್ಗಳು ಸರಿ ಇಲ್ಲದೆ ಇರುವಂಥದ್ದು ಆಪ್ಷನ್ ಡಿ ಸರಿಯಾಗಿದೆ. ಇನ್ನು ಕೇಂದ್ರ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಇರುವಂಥದ್ದು ದೆಹಲಿಯಲ್ಲಿ ಅಥವಾ ನವದೆಹಲಿಯಲ್ಲಿ ಇರುವಂಥದ್ದು ಇದರ ಪ್ರಧಾನ ಕಚೇರಿ. ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರು ಹಾಗೂ 2 ಚುನಾವಣಾ ಆಯುಕ್ತರು ರಾಷ್ಟ್ರಪತಿಗಳಿಂದ ನೇಮಕ ಹೊಂದಿರುತ್ತಾರೆ. ರಾಷ್ಟ್ರಪತಿಗಳಿಂದ. ಇವೆಲ್ಲವೂ ಸಹ ಕ್ವಶನ್ಗಳಾಗಿ ಬರುವಂತಹ ಚಾನ್ಸಸ್ಗಳಿದೆ. ಚುನಾವಣಾ ಆಯೋಗದ ಪ್ರಧಾನ ಕಾರ್ಯದರ್ಶಿ ಅಥವಾ ಪ್ರಧಾನ ಚುನಾವಣಾ ಆಯುಕ್ತರು, 2 ಚುನಾವಣಾ ಆಯುಕ್ತರು ರಾಷ್ಟ್ರಪತಿಗಳಿಂದ. ಯಾರಿಂದ ನೇಮಕ ಆಗುತ್ತಾರೆ? ರಾಷ್ಟ್ರಪತಿಗಳಿಂದ. ಪ್ರಧಾನ ಕಚೇರಿ ಇರುವಂಥದ್ದು ದೆಹಲಿಯಲ್ಲಿ. ನೆಕ್ಸ್ಟ್ 8ನೇ ಪ್ರಶ್ನೆ, ಮಾರುಕಟ್ಟೆಯಲ್ಲಿ ಈರುಳ್ಳಿಯ ಬೆಲೆಯು ಕೆಜಿಗೆ 15 ರೂಪಾಯಿ ಇದ್ದಾಗ 10 ಟನ್ ಈರುಳ್ಳಿ ಮಾರಾಟವಾಯಿತು. ಅದೇ ರೀತಿ ಈರುಳ್ಳಿಯ ಬೆಲೆ ಕೆಜಿಗೆ 10 ರೂಗಳಿದ್ದಾಗ 15 ಟನ್ ಈರುಳ್ಳಿ ಮಾರಾಟವಾಯಿತು.
ಮಾರುಕಟ್ಟೆಯ ಈ ಸ್ಥಿತಿಯು ಬೇಡಿಕೆಯ ಈ ನಿಯಮಕ್ಕೆ ಸಂಬಂಧಿಸಿದೆ. ಆಪ್ಷನ್ಗಳು: ಆಪ್ಷನ್ ಎ, ಬೆಲೆಗಳು ಹೆಚ್ಚಿದಂತೆಲ್ಲ ಬೇಡಿಕೆ ಇಳಿಯುತ್ತಾ ಹೋಗುತ್ತದೆ. ಆಪ್ಷನ್ ಬಿ, ಬೇಡಿಕೆ ಹೆಚ್ಚಿದಂತೆಲ್ಲ ಬೆಲೆಗಳು ಇಳಿಯುತ್ತಾ ಹೋಗುತ್ತದೆ. ಆಪ್ಷನ್ ಸಿ, ಬೆಲೆಗಳು ಹೆಚ್ಚಿದಂತೆಲ್ಲ ಬೇಡಿಕೆ ಹೆಚ್ಚಾಗುತ್ತಾ ಹೋಗುತ್ತದೆ. ಆಪ್ಷನ್ ಡಿ, ಬೆಲೆಗಳು ಕಡಿಮೆಯಾದಂತೆಲ್ಲ ಬೇಡಿಕೆ ಇಳಿಯುತ್ತಾ ಹೋಗುತ್ತದೆ. ಇಲ್ಲಿ ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಎ, ಬೆಲೆಗಳು ಹೆಚ್ಚಿದಂತೆಲ್ಲ ಬೇಡಿಕೆ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿರುವಂತಹ ಒಂದು ಚಿತ್ರದಲ್ಲಿ ನಾವು ಅದನ್ನ ನೋಡ್ಬೋದು ನೋಡ್ರಿ. ಬೇಡಿಕೆಯ ನಿಯಮ, ಬೆಲೆ ಮತ್ತು ಬೇಡಿಕೆಯ ವಿಲೋಮ ಸಂಬಂಧ ಅಂತ ಹೇಳಿ ಕರೀತಾರೆ. ಈ ತರ ಎಲ್ಲ ಅಂಶಗಳು ಸ್ಥಿರ ಆಗಿದ್ದಾಗ ವಸ್ತುವಿನ ಬೆಲೆ ಹೆಚ್ಚಾಗ್ತಾ ಹೋಯ್ತು ಅಂದ್ರೆ ಬೇಡಿಕೆ ಕಡಿಮೆ ಆಗುತ್ತೆ, ಮತ್ತು ಬೆಲೆ ಕಡಿಮೆ ಆಗ್ತಾ ಹೋದ್ರೆ ಬೇಡಿಕೆ ಹೆಚ್ಚಾಗುತ್ತಾ ಹೋಗುತ್ತೆ. ಇಲ್ಲೊಂದು ಚಾರ್ಟ್ ನಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಯಾವುದೋ ಒಂದು ವಸ್ತುವಿನ ಬೆಲೆ 50 ಇದ್ದಾಗ ಅದರ ಡಿಮ್ಯಾಂಡ್ 10 kg ಅಷ್ಟಿತ್ತು. ಅದೇ 40ಕ್ಕೆ ಬಂದಾಗ ಬೇಡಿಕೆ ಹೆಚ್ಚಾಯಿತು, 30ಕ್ಕೆ ಬಂದಂತೆ ಇನ್ನೂ ಹೆಚ್ಚಾಯಿತು. ಹಾಗೆ ಆ ಬೆಲೆ 10 ರೂಪಾಯಿಗಳಿಗೆ ಬಂದಾಗ ಬೇಡಿಕೆಯ ಪ್ರಮಾಣ 50 kgಗಳಷ್ಟಾಯಿತು. ಬೆಲೆ ಏರಿಕೆಯಲ್ಲಿದ್ದಾಗ ಬೇಡಿಕೆ ಇಳಿಕೆಯಲ್ಲಿರುತ್ತೆ, ಬೆಲೆ ಇಳಿಕೆಯಲ್ಲಿದ್ದಾಗ ಬೇಡಿಕೆ ಏರಿಕೆಯಲ್ಲಿರುತ್ತೆ. ಇದನ್ನ ಬೆಲೆ ಮತ್ತು ಬೇಡಿಕೆಯ ವಿಲೋಮ ಸಂಬಂಧ ಅಂತ ಹೇಳಿ ಕರೆಯುವಂಥದ್ದು. ಇಲ್ಲಿ ಚಾರ್ಟ್ನಲ್ಲೂ ಸಹ ಅದನ್ನು ಕೊಟ್ಟಿದ್ದಾರೆ. ಬೆಲೆ ಏರಿಕೆಯಾದಾಗ ಬೇಡಿಕೆ ಕಡಿಮೆಯಾಗುತ್ತದೆ, ಬೆಲೆ ಇಳಿಕೆಯಾದಾಗ ಬೇಡಿಕೆ ಹೆಚ್ಚಾಗುತ್ತದೆ. ಸೂಚನೆ ಇತರ ಅಂಶಗಳು ಸ್ಥಿರವಾಗಿದ್ದಾಗ ಅನ್ನುವಂಥದ್ದನ್ನ ಅಲ್ಲಿ ಕೊಟ್ಟಿದ್ದಾರೆ. ಇದನ್ನ ಬೇಡಿಕೆಯ ವಿಲೋಮ ನಿಯಮ ಅಂತ ಹೇಳಿ ಕರೀತಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಹಾಗಿದ್ರೆ ಆಪ್ಷನ್ ಎ, ಬೆಲೆ ಹೆಚ್ಚಿದಂತೆಲ್ಲ ಬೇಡಿಕೆ ಕಡಿಮೆ ಆಗ್ತಾ ಹೋಗುವಂಥದ್ದು. ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. ಈಗ 9ನೇ ಪ್ರಶ್ನೆ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಸರಿ ಅಥವಾ ತಪ್ಪು ಗುರುತಿಸಿ. ಪ್ರಧಾನ ರೇಖಾಂಶವನ್ನು ಗ್ರೀನ್ವಿಚ್ ರೇಖಾಂಶ ಎಂದು ಕರೆಯುತ್ತಾರೆ. ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ 4 ನಿಮಿಷಗಳ ಸಮಯ ವ್ಯತ್ಯಾಸ ಇರುತ್ತದೆ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಆಪ್ಷನ್ಗಳು: ಎ ಸರಿ ಆದರೆ 1 ಸರಿ ಆದರೆ 2 ತಪ್ಪು. ಆಪ್ಷನ್ ಬಿ 1 ಮತ್ತು 2 ಎರಡೂ ತಪ್ಪು. ಆಪ್ಷನ್ ಸಿ 1 ತಪ್ಪು ಆದರೆ 2 ಸರಿ. ಆಪ್ಷನ್ ಡಿ 1 ಮತ್ತು 2 ಎರಡೂ ಸರಿ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, 1 ಮತ್ತು 2 ಎರಡೂ ಸಹ ಸರಿಯಾಗಿದೆ. ಪ್ರಧಾನ ರೇಖಾಂಶ ಗ್ರೀನ್ವಿಚ್ ರೇಖಾಂಶ, ಇಂಗ್ಲೆಂಡ್ನ ಗ್ರೀನ್ವಿಚ್ ಎನ್ನುವಂತಹ ನಗರದ ಮೇಲೆ ಇದು ಹಾದು ಹೋಗಿರುವಂಥದ್ರಿಂದ ಇದನ್ನ ಗ್ರೀನ್ವಿಚ್ ರೇಖಾಂಶ ಅಂತ ಹೇಳಿ ಕರೀತಾರೆ. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ 4 ನಿಮಿಷಗಳ ನಡುವಿನ ಅಂತರ ಇರುವಂಥದ್ದು. ಈ ಚಿತ್ರದಲ್ಲಿ ನೋಡಿದಾಗ ತಿಳಿಯುತ್ತೆ ನಮಗೆ ಅದರ ಸಂಬಂಧಪಟ್ಟಂಥದ್ದು. ಇಲ್ಲಿ ಇದು ಉತ್ತರ ಧ್ರುವ, ಇಲ್ಲಿ ಕೆಳಗಡೆ ದಕ್ಷಿಣ ಧ್ರುವ ಇರುವಂಥದ್ದು. ಹೀಗೆ ಈ ಅಕ್ಷಾಂಶಗಳು, ಪ್ರಧಾನ ಅಕ್ಷಾಂಶ ಯುರೋಪ್ನಲ್ಲಿ ಗ್ರೀನ್ವಿಚ್ ಅನ್ನುವಂತಹ ಒಂದು ನಗರದ ಮೇಲೆ ಹಾದು ಹೋಗಿರುವಂಥದ್ದು. ಅದರ ಬಲಭಾಗದಲ್ಲಿ 90 ಬಲಭಾಗದಿಂದ ಹೋದಾಗ 180, ಎಡಭಾಗದಿಂದ ಹೋದಾಗ 180 ರೇಖಾಂಶಗಳನ್ನು ನಾವು ನೋಡಲಿಕ್ಕೆ ಸಿಗುವಂಥದ್ದು. ಇದರ ಅಪೋಸಿಟ್ ನಲ್ಲಿ ಇರುವಂತಹ ಇನ್ನೊಂದು ಲೈನ್ ಅನ್ನ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅನ್ನುವಂತಹ ಹೆಸರಿನಿಂದ ಕರೀತಾರೆ. ಇಲ್ಲಿ ಮಧ್ಯಭಾಗದಲ್ಲಿ ಸಮಭಾಜಕ ವೃತ್ತ ಹಾದೋಗುತ್ತೆ. ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಛೇದಿಸುವಂತೆ ಉತ್ತರ ಮತ್ತು ದಕ್ಷಿಣವಾಗಿ ಎಳೆದಂತಹ ಕಾಲ್ಪನಿಕ ರೇಖೆಯನ್ನ ರೇಖಾಂಶ ಅಂತ ಹೇಳಿ ಕರೆಯುವಂಥದ್ದು. ಈ ಉತ್ತರ ಸಮಭಾಜಕ ವೃತ್ತದ ಮೇಲೆ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ 111 ಕಿಲೋಮೀಟರ್ಗಳ ಅಂತರ ಇರುವಂಥದ್ದು. ಇನ್ನು ಧ್ರುವಕ್ಕೆ ಹೋದಂತೆ ಅಂತರಗಳು ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಸಮಭಾಜಕ ವೃತ್ತದಲ್ಲಿ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಹೋಗ್ಲಿಕ್ಕೆ 4 ನಿಮಿಷಗಳ ಒಂದು ಕಾಲಾವಕಾಶ ಇರುತ್ತೆ. ಇನ್ನು ರೇಖಾಂಶದ ಕುರಿತ ಕೆಲವೊಂದಿಷ್ಟು ಪ್ರಮುಖ ಸಂಗತಿಗಳನ್ನ ನೋಡ್ತಾ ಹೋದ್ರೆ ಇದನ್ನ ಮಧ್ಯಾಹ್ನ ರೇಖೆಗಳು ಅಥವಾ ಮಧ್ಯ ರೇಖೆಗಳು ಅಂತ, ಮೆರಿಡಿಯನ್ ಲೈನ್ಸ್ ಅಂತ ಹೇಳಿ ಕರೀತಾರೆ. ಯಾವ ಒಂದು ರೇಖಾಂಶದ ನೆತ್ತಿಯ ಮೇಲೆ ಸೂರ್ಯ ಬರ್ತಾನೋ ಅಲ್ಲಿ 12 ಗಂಟೆ ಆಗಿ ಇರುತ್ತೆ ಅನ್ನುವಂಥದ್ದು. ನಾವು ಇದನ್ನ ಸ್ಥಾನಿಕ ವೇಳೆ ಅನ್ನುವಂಥದ್ರಲ್ಲಿ ನೋಡ್ತೇವೆ. ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಸಾಗುತ್ತೆ. ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ಹಾಗೂ ದಕ್ಷಿಣಕ್ಕೆ ಇದು ಸಾಗುತ್ತೆ. ಪ್ರಧಾನ ರೇಖಾಂಶದ ಪೂರ್ವ ಅಥವಾ ಪಶ್ಚಿಮದ ದೂರವನ್ನು ಅಳೆಯುತ್ತದೆ. ಪ್ರಧಾನ ರೇಖಾಂಶದಿಂದ ಪೂರ್ವಕ್ಕೆ ಹಾಗೂ ಪಶ್ಚಿಮಕ್ಕೆ ದೂರವನ್ನು ನಾವು ತಿಳಿಯಬಹುದಾಗಿದೆ. ಸಮಭಾಜಕ ವೃತ್ತದಲ್ಲಿ ಅತಿ ದೂರದಲ್ಲಿರುತ್ತವೆ ಮತ್ತು ಧ್ರುವದಲ್ಲಿ ಒಂದಾಗುತ್ತವೆ. ಸಮಭಾಜಕ ವೃತ್ತದಲ್ಲಿ ನಾದಾಗಲೇ 111 ಕಿಲೋಮೀಟರ್ಗಳಷ್ಟು ಅಂತರ ಇರುತ್ತೆ. ಸಮಭಾಜಕ ವೃತ್ತವನ್ನು ಲಂಬ ಕೋನದಲ್ಲಿ ಛೇದಿಸುತ್ತೆ. ಯಾವುದೇ ರೇಖಾಂಶವನ್ನು ತೆಗೆದುಕೊಳ್ಳಿ, ಅದು ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಅಂದ್ರೆ ಲಂಬ ಕೋನದಲ್ಲಿ ಛೇದಿಸುವಂತೆ ಇರುತ್ತೆ. ಭೂಮಿಯ ಅಕ್ಷದ ಮೂಲಕ ಹಾದು ಹೋಗುವ
ತಲಗಳಲ್ಲಿರುತ್ತದೆ. ಭೂಮಿಯ ಅಕ್ಷದ ಮೂಲಕ ಹಾದು ಹೋಗಿರುತ್ತೆ. ಸಮನಾದ ಉದ್ದವನ್ನ ಪ್ರತಿಯೊಂದು ರೇಖಾಂಶವು ಸಮನಾದ ಉದ್ದವನ್ನ ಹೊಂದಿರುತ್ತೆ. ಬೃಹತ್ ವೃತ್ತಗಳ ಅರ್ಧ ಭಾಗಗಳಾಗಿವೆ. ಭೂಮಿಯನ್ನು ಸರಿಯಾಗಿ ಅರ್ಧವನ್ನ ಮಾಡುವಂತೆ ಈ ಕಾಲ್ಪನಿಕ ರೇಖೆಗಳು ಕಂಡುಬರುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಆಪ್ಷನ್ ಸರಿಯಾಗಿರೋದು ಯಾವುದು? ಎರಡೂ ಸಹ ಸರಿಯಾಗಿದೆ. ಪ್ರಧಾನ ರೇಖಾಂಶವನ್ನು ಗ್ರೀನ್ವಿಚ್ ಅಂತ ಹೇಳಿ ಕರಿತೇವೆ. ಹಾಗೂ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ 4 ನಿಮಿಷಗಳ ಸಮಯದ ವ್ಯತ್ಯಾಸ ಎಲ್ಲಿರುತ್ತೆ? ಸಮಭಾಜಕ ವೃತ್ತದಲ್ಲಿ 111 ಕಿಲೋಮೀಟರ್ಗಳಷ್ಟು ದೂರ ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವಂಥದ್ದು. ನೆಕ್ಸ್ಟ್ 10ನೇ ಪ್ರಶ್ನೆ. ಸಾಗರ ತಳದ ಭೂಸ್ವರೂಪಗಳ ಸರಿಯಾದ ಕ್ರಮ. ಎ. ಖಂಡಾವರಣ ಇಳಿಜಾರು, ಬಿ. ಸಾಗರ ತಗ್ಗು ಮತ್ತು ಪ್ರಪಾತ, ಸಿ. ಖಂಡಾವರಣ ಪ್ರದೇಶ, ಡಿ. ಆಳಸಾಗರ ಮೈದಾನ. ಸಾಗರ ಭೂಸ್ವರೂಪದ ಸರಿಯಾದ ಕ್ರಮ ಯಾವುದು ಫಸ್ಟ್ ಬರುತ್ತೆ? ನೀವು ಭೂಭಾಗದಿಂದ ಸಾಗರದ ಕಡೆಗೆ ಹೋಗ್ತಾ ಹೋದಾಗ ಯಾವ ಒಂದು ಭೂಸ್ವರೂಪಗಳು ಪ್ರಥಮವಾಗಿ ಬರುತ್ತವೆ ಅನ್ನುವಂಥದ್ದು. ಆಪ್ಷನ್ಗಳು ಎ, ಬಿ, ಸಿ, ಡಿ ಸೀರಿಯಲ್ ಆಗಿ ಕೊಟ್ಟಿದ್ದಾರೆ. ಆಪ್ಷನ್ ಬಿ ಸಿ, ಎ, ಡಿ, ಬಿ. ಖಂಡಾವರಣ ಪ್ರದೇಶ, ಖಂಡಾವರಣ ಇಳಿಜಾರು, ಆಳಸಾಗರ ಮೈದಾನ, ಸಾಗರ ತಗ್ಗು ಮತ್ತು ಪ್ರಪಾತ ಅನ್ನುವಂಥದ್ದು. ಆಪ್ಷನ್ ಸಿ ಬಿ, ಸಿ, ಎ, ಡಿ ಅಂದರೆ ಸಾಗರ ತಗ್ಗು ಮತ್ತು ಪ್ರಪಾತ, ಖಂಡಾವರಣ ಪ್ರದೇಶ, ಅದಾದ ಮೇಲೆ ಖಂಡಾವರಣ ಇಳಿಜಾರು ಬರುತ್ತೆ, ಆಮೇಲೆ ಆಳಸಾಗರ ಮೈದಾನ ಬರುತ್ತೆ ಅನ್ನುವಂಥದ್ದು. ಹಾಗೆ ಆಪ್ಷನ್ ಡಿ ಡಿ, ಸಿ, ಎ, ಬಿ ಆಳಸಾಗರ ಮೈದಾನ ಫಸ್ಟ್, ಆಮೇಲೆ ಖಂಡಾವರಣ ಪ್ರದೇಶ, ಆಮೇಲೆ ಖಂಡಾವರಣ ಇಳಿಜಾರು, ನೆಕ್ಸ್ಟ್ ಸಾಗರ ತಗ್ಗು ಮತ್ತು ಪ್ರಪಾತ. ಇದನ್ನ ಇಲ್ಲಿ ಚಿತ್ರದಲ್ಲಿ ನಾವು ನೋಡ್ತಾ ಹೋದ್ರೆ ಸರಿಯಾಗಿ ನಮಗೆ ಅರ್ಥ ಆಗುತ್ತೆ. ಖಂಡದ ಕಾಂಟಿನೆಂಟಲ್ ಇಳಿಜಾರು ಅಂತ ಕೊಟ್ಟಿದ್ದಾರೆ, ಅಂದ್ರೆ ಖಂಡಾವರಣ ಇಳಿಜಾರು. ಆಮೇಲೆ ಫಸ್ಟ್ ಖಂಡಾವರಣ ಪ್ರದೇಶ, ಆಮೇಲೆ ಇದು ಖಂಡಾವರಣ ಇಳಿಜಾರು, ಹಾಗೆ ಇದು ಸಾಗರ ತಗ್ಗು ಮತ್ತು ಪ್ರಪಾತ, ಆಳಸಾಗರ ಮೈದಾನಗಳು, ಇದು ಸಾಗರ ತಗ್ಗು ಮತ್ತು ಪ್ರಪಾತ ಅನ್ನುವಂಥದ್ದು. ಇಲ್ಲಿ ಮೇಲೆ ನಾವು ಆಪ್ಷನ್ಗಳಲ್ಲಿ ಉತ್ತರವನ್ನು ನೋಡ್ತಾ ಹೋದ್ರೆ ತಿಳಿಯುತ್ತೆ. ಫಸ್ಟ್ ಬರುವಂಥದ್ದು ಖಂಡಾವರಣ ಪ್ರದೇಶ ಅಂದರೆ ಸಿ, ನೆಕ್ಸ್ಟ್ ಬರುವಂಥದ್ದು ಖಂಡಾವರಣ ಇಳಿಜಾರು ಎ, ನೆಕ್ಸ್ಟ್ ಬರುವಂಥದ್ದು ಆಳಸಾಗರ ಮೈದಾನ, ಹಾಗೆ ಸಾಗರ ತಗ್ಗು ಅಥವಾ ಪ್ರಪಾತ ಸಿ, ಎ ಮತ್ತು ಡಿ, ಬಿ ಅನ್ನುವಂಥದ್ದು. ಆಪ್ಷನ್ ಬಿ ಇಲ್ಲಿ ಸರಿಯಾದ ಉತ್ತರ. ಚಿತ್ರಗಳಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು. ಕಾಂಟಿನೆಂಟಲ್ ಶೆಲ್ಫ್ ಅಂದ್ರೆ ಆಳಸಾಗರ ಮೈದಾನ, ಸಮುದ್ರದ ಅಂಚಿನ ಒಂದು ಭಾಗ, ಹೆಚ್ಚು ಆಳವಿಲ್ಲದೆ ಇರುವಂತಹ ಭಾಗ. ಒಂದು ಕಡೆಗೆ ಸಮುದ್ರದ ದಡ ಅಥವಾ ಸಮುದ್ರದ ತೀರ, ನಾವೇನು ಬೀಚ್ ಅಂತೇಳಿ ಕರಿತೇವೆ, ಅದಿರುತ್ತೆ. ಇನ್ನೊಂದು ಕಡೆಗೆ ಕಾಂಟಿನೆಂಟಲ್ ಸ್ಲೋಪ್ ಅಂದ್ರೆ ಖಂಡಾವರಣ ಇಳಿಜಾರು ಇರುವಂಥದ್ದು. ಇದರ ಆಳ, ಈ ವಲಯದ ಖಂಡಾವರಣದ ಪ್ರದೇಶದ ಸರಾಸರಿ ಆಳ 100 ಫ್ಯಾದಮ್ ಅಂತ ಹೇಳಿ ಕರಿತೇವೆ. ಫ್ಯಾದಮ್ ಅನ್ನುವಂಥದ್ರಿಂದ ಅಂದ್ರೆ 1 ಫ್ಯಾದಮ್ ಅಂತ ಅಂದ್ರೆ ಸುಮಾರು 6 ಅಡಿಗಳಷ್ಟು, 6 ಅಡಿ ಅಂತ ಹೇಳಿ ಕರಿತೇವೆ, ಅಥವಾ 1.8 ಮೀಟರ್ ಇದನ್ನು ಸಹ ಕೇಳ್ಬೋದು. 1 ಫ್ಯಾದಮ್ ಅಂದರೆ 6 ಅಡಿ ಅಥವಾ 1.8 ಮೀಟರ್ಗಳು. ಸಮುದ್ರದ ಕಡೆಗೆ ಹೋದಂತೆಲ್ಲ ಆಳ ಹೆಚ್ಚಾಗ್ತಾ ಹೋಗುತ್ತೆ. ಇದು ಮೀನುಗಾರಿಕೆಯನ್ನ ಮಾಡಲಿಕ್ಕೆ, ಜಲಚರ ಕೃಷಿಗೆ, ನೌಕಾಯಾನಕ್ಕೆ ಅನುಕೂಲ ಆಗಿರುವಂಥದ್ದು ಖಂಡಾವರಣ ಪ್ರದೇಶ. ನೆಕ್ಸ್ಟ್ ಎರಡನೇದು ಬರುತ್ತೆ ಖಂಡಾವರಣ ಇಳಿಜಾರು, ಸ್ಲೋಪ್ ಅನ್ನುವಂಥದ್ದು. ಎರಡನೇ ಭಾಗ ಕಡಿದಾದ ಇಳಿಜಾರಾಗಿರುತ್ತೆ. ಇಲ್ಲಿ ಖಂಡಾವರಣ, ಒಂದು ಭಾಗದಲ್ಲಿ ಖಂಡಾವರಣ ಪ್ರದೇಶ ಇದ್ರೆ ಇನ್ನೊಂದು ಭಾಗದಲ್ಲಿ ಆಳಸಾಗರ ಮೈದಾನಗಳು ಇರುತ್ತೆ. ನೆಕ್ಸ್ಟ್ ಬರೋದು ಈ ಆಳಸಾಗರ ಮೈದಾನ ಅಥವಾ ಅಬಿಸಲ್ ಮೈದಾನ ಅಂತ ಹೇಳಿ ಕರೀತಾರೆ. ಸಾಗರ ತಳದಲ್ಲಿರುವಂತಹ ವಿಶಾಲವಾದಂತಹ ಒಂದು ಮೈದಾನ ಪ್ರದೇಶ. ಈ ಒಂದು ಪ್ರದೇಶದಲ್ಲಿಯೇ ಏನು ಗುಡ್ಡಗಳಂತಿರುವಂತಹ ಸಿ ಮೌಂಟೇನ್ಸ್ಗಳು ಕಂಡು ಬರುತ್ತೆ, ಅಥವಾ ಗಯೋಟ್ಸ್ಗಳು ಸಹ ಇಲ್ಲಿ ಕಂಡು ಬರುವಂಥದ್ದು. ಸಾಗರ ಮಧ್ಯದಲ್ಲಿ ಕಂಡು ಬರುವಂತಹ ಬೆಟ್ಟ ಗುಡ್ಡಗಳು ಹಾಗೆ ಪರ್ವತಗಳು, ಗಯೋಟ್ಸ್ಗಳು ಇಲ್ಲಿ ಕಂಡು ಬರುವಂಥದ್ದು. ನೆಕ್ಸ್ಟ್ ಲಾಸ್ಟ್ ಇರುವಂಥದ್ದು ಸಾಗರ ತಗ್ಗು ಅಥವಾ ಸಾಗರ ಪ್ರಪಾತ. ಇವು ಸಾಗರದ ಅತ್ಯಂತ ಆಳವಾದ ಭಾಗ ಆಗಿದೆ. ಫಿಲಿಪೈನ್ ದ್ವೀಪದ ಬಳಿಯಲ್ಲಿರುವಂತಹ ಮಾರಿಯಾನಾ ಅಥವಾ ಮರಿಯಾನಾ ಟ್ರೆಂಚ್ನಲ್ಲಿರುವಂತಹ ಚಾಲೆಂಜರ್ ಡೀಪ್ ಅನ್ನುವಂಥದ್ದು ಸುಮಾರು 10,929 ಮೀಟರ್ಗಳಷ್ಟು ಆಳವಾಗಿದ್ದು ಇದು ಪ್ರಪಂಚದ ಅತ್ಯಂತ ಆಳವಾದ ಸ್ಥಳ ಅಂತ ಹೇಳಿ ಕರೀತಾರೆ. ಇವು ಸಾಗರ ತಳಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಇನ್ಫಾರ್ಮೇಶನ್ಗಳು.
ಒಟ್ಟು ನಾವು ಈ ವಿಡಿಯೋದಲ್ಲಿ 10 ಪ್ರಶ್ನೆಗಳನ್ನು 10 ಅನ್ವಯಿಕ ಪ್ರಶ್ನೆಗಳನ್ನು ನೋಡಿದ್ವಿ. ಅದಕ್ಕೆ ರಿಲೇಟೆಡ್ ಆಗಿ ಅದಕ್ಕೆ ಸಂಬಂಧಪಟ್ಟಂತಹ ಉಳಿದೆಲ್ಲ ಇನ್ಫಾರ್ಮೇಷನ್ಗಳನ್ನು ಸಹ ನಾವು ಇದರಲ್ಲಿ ನೋಡಿದ್ದೇವೆ. ಅಂದರೆ ಒಂದು ಕ್ವಶನ್ನಿಂದ ಸುಮಾರು 40 ಕ್ವಶನ್ಗಳನ್ನು ಕೇಳಬಹುದಾದಷ್ಟು ಇನ್ಫಾರ್ಮೇಷನ್ಗಳು ನಿಮಗೆ ಇದರಿಂದ ಸಿಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಹೆಚ್ಚು ಅನ್ವಯಿಕ ಹಾಗೂ ಹೆಚ್ಚು ಕ್ವಶನ್ಗಳನ್ನು ಮಾಡಬಹುದಾದಂಥ ಪ್ರಶ್ನೆಗಳನ್ನು ಇಲ್ಲಿ ಆರಿಸಿಕೊಂಡಿರುವಂಥದ್ದು. ಒಂದು ಅರ್ಧ ಗಂಟೆಯಲ್ಲಿ ಈ 40 ಪ್ರಶ್ನೆಗಳನ್ನ ನೀವು ಕವರ್ ಮಾಡಿಕೊಂಡ್ರಿ ಅಂತಂದರೆ ನಿಮ್ಮ ಟೈಮ್ಗಳು ಸಹ ಉಳಿಯುತ್ತೆ. ಅಥವಾ ನೀವು ಎಲ್ಲೋ ಟ್ರಾವೆಲ್ ಮಾಡ್ತಾ ಇರುವಾಗಲೋ ಅಥವಾ ಇನ್ಯಾವುದೋ ಕೆಲಸವನ್ನು ಮಾಡುವಾಗಲೂ ಸಹ ಇದನ್ನು ಕೇಳ್ತಾ ಇದ್ದರೆ ನಿಮ್ಮ ಸಮಯದ ಉಪಯೋಗವೂ ಸಹ ಇದರಿಂದ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂತಹ ವಿಡಿಯೋಸ್ಗಳನ್ನು ಹೆಚ್ಚಾಗಿ ಮಾಡ್ತಾ ಇರುವಂಥದ್ದು. ಇದೇ ರೀತಿಯ ಇನ್ನಷ್ಟು ವಿಡಿಯೋಸ್ಗಳನ್ನ ಇನ್ನು ಮುಂದಿನ ಅವಧಿಗಳಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ನಮ್ಮ ಚಾನಲ್ಗಳಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ಮಾಡ್ತಾ ಹೋಗ್ತೇವೆ. ಅವುಗಳನ್ನು ಸಹ ನೋಡಿ ನಮಗೆ ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.